ಇರಲಿಲ್ಲ ಅಂತೇಳಿ ಇಲ್ಲೇ ಸೈಂಟ್ ರೀಟಾ ಸ್ಕೂಲಲ್ಲಿ ಕನಕಪುರದ ದೊಡ್ಡಾರಳ್ಳಿ ಎಲ್ಲ ಸ್ವಲ್ಪ ದಿನ ಹಾಕಿದಂತೆ. ಆಮೇಲೆ ಇಲ್ಲಿ ಕನಕಪುರದ ಸೈಂಟ್ ರೀಟಾ ಸ್ಕೂಲಲ್ಲಿ ಬಂದು ಇಲ್ಲೇ ಮಡಗಾಣಿಂದ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. 1 ವರ್ಷ ಓದಿದೆ. ಆಮೇಲೆ ನನ್ನ ತಂದೆ ತಾಯಂದಿರು ನನ್ನನ್ನು ಬೆಂಗಳೂರಿಗೆ NPS ಸ್ಕೂಲ್ಗೆ ಸೇರಿಸಿದ್ರು ರಾಜಾಜಿನಗರದಲ್ಲಿ. ಅಲ್ಲಿ ಸ್ವಲ್ಪ TC ಕೊಟ್ಟು ಕಳಿಸ್ಬಿಟ್ರಿ, ಹುಡುಗ ದೊಡ್ಡ ಹುಡುಗ ಅಂತೇಳಿ ಗೋಪಾಲ್ ಕೃಷ್ಣ ನನಗೆ TC ಕೊಟ್ಟು ಕಳಿಸ್ಬಿಟ್ರು. ಆಮೇಲೆ ತಿರ್ಗಾ ನೀನು 8th ಸ್ಟ್ಯಾಂಡರ್ಡ್ ಬಾ ನೀನು, ಆಮೇಲೆ ನೀನು ಸೇರಿಸ್ಕೊಳ್ತೀನಿ ಅಂತೇಳಿ 5-6ನೇ ಕ್ಲಾಸ್ಗೆ ಕಳಿಸ್ಬಿಟ್ರು. ನಾನು ಕಳಿಸಾದ್ಮೇಲೆ ಕೊನೆಗೆ ನಮ್ಮ ತಂದೆ ತಾಯಿಗೆ ಛಲ, ವಾಪಸ್ಸು ಅದೇ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಛಲ. ಸೊ ಗೋಪಾಲ್ ಕೃಷ್ಣ ಅವ್ರ ಹತ್ರಕ್ಕೆ ಹೋಗ್ತಾರೆ. ಈಗೂ ಇದ್ದಾರೆ ಅವರು, ಗೋಪಾಲ್ ಕೃಷ್ಣ ಅವರು. ನಾನು ಅವ್ರು ಭಾಳ ಒಡನಾಟ ಇದೆ ನಮ್ಬೋದು. ಅವ್ರು ಹೋದಾಗ ಕೊನೆಗೆ ಅಡ್ಮಿಷನ್ ಕೊಡಲಿಲ್ಲ ಅಂತೇಳಿ ಕೊನೆಗೆ ಇಲ್ಲಿ ಕರಿಯಪ್ಪನವ್ರು MLA, ನಮ್ಮ ತಾತ ತಾಲೂಕು ಬೋರ್ಡ್ ಮೆಂಬರ್. ಅಲ್ಲಿಗೆ ಬಂದು ಅಡ್ಮಿಷನ್ ಬರ್ತಾರೆ. ಅಲ್ಲಿ ವೆಂಕಟರಮಣ ಶೆಟ್ಟರು ಅಂತ ಒಂದು ಅಂಗಡಿ, ಚಿನ್ನ ಬೆಳ್ಳಿ ಅಂಗಡಿ ಇದೆ ನಂಗೆ ಬೇಕಾದವರು. ಅಲ್ಲಿ ದೂಂತೂರು ಮಾರೇಗೌಡರು ಅನ್ನೋರು ಅವ್ರ ಸ್ನೇಹಿತರು, ಕರಿಯಪ್ಪನವ್ರಿಗೂ ಸ್ನೇಹಿತರು, ನಮ್ಮ ತಾತಕ್ಕೂ ಸ್ನೇಹಿತರು. ಅವ್ರು ಕೂತಿದ್ರು. ಅಲ್ಲಿ ಕೂತಿದ್ದಾಗ ಅವ್ರನ್ನ ಕರ್ಕೊಂಡು ಹೀಗೆ ನನ್ನ ಮೊಮ್ಮಗಿನ ಸೀಟ್ ಬೇಕಣೆಯ, ಕರಿಯಪ್ಪನವ್ರಿಗೆ ಹೋಗ್ಬೇಕು, ನಡಿ ಹೋಗೋಣ ಅಂತ ಅವ್ರನ್ನ ಕರ್ಕೊಂಡು ಬಂದರು. ಬಂದಾಗ ಹೊಸದವ್ರು ಮಾರೇಗೌಡರು ಅಂತಿದ್ರು, ಒಳ್ಳ ಅಂತ ಒಬ್ಬರು ಆರೋಳ್ಳಿಯವರಿದ್ದರು. ಈಗ ಅವ್ರ ಮಕ್ಕಳೆಲ್ಲ ಇದ್ದಾರೆ. ಅವರಿಬ್ಬರು ಬಂದು ಇಲ್ಲಿ ಕೂತಿದ್ರು, ನಡ್ಕೊಂಡು ಬಂದ ತಕ್ಷಣ ಇಲ್ಲಿಗೆ ನಾನು ಚಿಕ್ಕ ಹುಡುಗ ನನ್ನ ಹಿಂದೆ ಕರ್ಕೊಂಡು ಬಂದು ನಮ್ಮ ತಂದೆ, ನಮ್ಮ ತಾತ, ದೂಂತೂರು ಮಾರೇಗೌಡರು ಎಲ್ಲ ಬಂದರು. ಇಲ್ಲಿಗೆ ಬಂದ ತಕ್ಷಣ ಹಾಸ್ಟೆಲಲ್ಲಿ ಊಟ ಮಾಡಿದ ತಕ್ಷಣ ದುಡ್ಡು ಕೊಡಬೇಕಾಗಿತ್ತು ಊಟಕ್ಕೆ. ಫ್ರೀ ಊಟ ಕೊಡ್ತಿದ್ವಿ ನಾವು ಅವತ್ತಿನ ಕಾಲದಲ್ಲಿ. ಶಾಶ್ವತ ಅಲ್ಲ, ಶಿವಕುಮಾರ ಸ್ವಾಮಿಗಳು ಶಾಶ್ವತ ಅಲ್ಲ. ಇಲ್ಲ ಅಂತಂದರೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ ಶಾಶ್ವತ ಅಲ್ಲ. ದೇವರು ಸ್ವರೂಪದಲ್ಲಿದ್ದರೂ ಕೂಡ ಶಾಶ್ವತ ಅಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ. ಇವತ್ತು ನಾವು ಯಾಕೆ ಸುಬ್ರಾಯರು ಕುಟುಂಬವನ್ನು ಕರೆಸಿದ್ದೇವೆ ಅಂತಂದರೆ ಅವ್ರು ಮಾಡಿದಂಥ ದಾನ ಧರ್ಮ, ಅವ್ರು ಕೊಟ್ಟಂಥ ಅವತ್ತಿನ ಕಾಲದಲ್ಲಿ ದಿಟ್ಟವಾದಂಥ ಆಸ್ತಿ. ಇವತ್ತು ಈ ಆಸ್ತಿ ಉಳಿಸ್ಕೊಂಡಿದ್ರೆ 14 ಎಕರೆ ಎಷ್ಟು ಕೋಟಿ ಆಗ್ಬೋದು, 100 ಕೋಟಿ ರೂಪಾಯಿ ಆಗ್ಬೋದು. ಆವತ್ತು ಈ ಆಸ್ತಿಗಿನ್ನ ಈ ಮಕ್ಕಳು ಇಲ್ಲಿ ಬೆಳೆದು ಓದಿರೋರು ಎಷ್ಟು ಕೋಟಿ ರೂಪಾಯಿನ ಸಂಪಾದನೆ ಮಾಡಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಹೇಳಿದ್ರಲ್ಲ, ಆ ನಿಧಿ, ಗುಪ್ತ ನಿಧಿ, ಆ ವಿದ್ಯೆಗೆ ದಾನ ಮಾಡಿದ್ರಲ್ಲ, ಅದು ಭಾಳ ದೊಡ್ಡ ಹೃದಯ ಶ್ರೀಮಂತಿಕೆ. ಸೊ ಅದರಿಂದ ಇವತ್ತು ತಾವೆಲ್ಲ ಕೂಡ ಸೇರಿದ್ದೀರಿ. ನೆಲ್ಸನ್ ಮಂಡೇಲಾ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಅದೊಂದು ಪ್ರಬಲವಾದಂಥ ಅಸ್ತ್ರ, ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಎನಿವನ್ ಕ್ಯಾನ್ ಯೂಸ್ ಅಂತ, ವಿಚ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಅಂತ ಹೇಳಿ. ಹಂಗೆ ಎಜುಕೇಷನ್. ನಾನು ಫೈನಲ್ ಇಯರ್ ಡಿಗ್ರಿ ಆದಾಗ ನನಗೆ ಟಿಕೆಟ್ ಸಿಕ್ಬಿಡ್ತು ಅಸೆಂಬ್ಲಿಗೆ. ದೇವೇಗೌಡರ ಮೇಲೆ ಅಸೆಂಬ್ಲಿ ನಿಂತಾಗ 85ರಲ್ಲಿ. ನಾನು ಗ್ರ್ಯಾಜುಯೇಟ್ ಆಗಲಿಲ್ಲ. ಎಲ್ಲ 47 ವಯಸ್ಸಿಗೆ ಓಪನ್ ಯೂನಿವರ್ಸಿಟಿ. ನನ್ನ ಮಕ್ಕಳು ಎಲ್ಲಿ ನೀನು ಯಾಕೆ ಓದಿಲ್ಲಪ್ಪ, ನಾನು ಓದುತ್ತೆ ಗಲಾಟೆ ಮಾಡ್ತೀಯ ಅಂದ್ಬಿಟ್ಟು ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ಗ್ರ್ಯಾಜುಯೇಟ್ ಆದೆ. ಬಹುಶಃ ನಿಮ್ಗೆ ಹೇಳಬೇಕು ಅಂದರೆ, ನಾನು ಮೈಸೂರು ಯೂನಿವರ್ಸಿಟಿಲಿ ನಾನು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತೆಗೆದುಕೊಂಡಾಗ, ನಾನು ಮಂತ್ರಿ ಆದಾಗ ಕೃಷ್ಣ ಅವ್ರ ಸಂಪುಟದಲ್ಲೋ ಬಂಗಾರಪ್ಪನವ್ರ ಸಂಪುಟದಲ್ಲೂ ಮಂತ್ರಿ ಆದ, ಆಗ ನನಗೆ ಸಮಾಧಾನ ಆಗಿಲ್ಲ. ನಾನು ಗ್ರ್ಯಾಜುಯೇಟ್ ಆದಂಥ ಸಮಾಧಾನ, ಸಂತೋಷ ನನಗೆ ಅಷ್ಟಿಷ್ಟಲ್ಲ. ಹಂಗೆ ಎಜುಕೇಷನ್ ವಿತೌಟ್ ಎಜುಕೇಷನ್. ಅಸೆಂಬ್ಲಿ ನಿಂತ್ಕೊಂಡ್ರೆ ತಬ್ಬಿಟ್ಕೊಂಡು ನೋಡ್ತಿದ್ದ, ಮಾತುಗಳನ್ನ ಕೇಳಬೇಕಾದ್ರು. ದೊಡ್ಡ ಘಟಾನುಘಟಿಗಳಿದ್ರು ಆಗೆಲ್ಲ. ಒಂದು ಕಡೆ ಬಂಗಾರಪ್ಪನವ್ರು ಇದ್ದರು, ಒಂದು ಕಡೆ ಕಾಗೋಡು ತಿಮ್ಮಪ್ಪನವ್ರು ಇದ್ದರು, ಒಂದು ಕಡೆ ಕೆ ಎಚ್ ರಂಗ ಇದ್ದರು, ಇನ್ನೊಂದು ಕಡೆ ದೇವೇಗೌಡರು ಇದ್ದರು, ಇನ್ನೊಂದು ಕಡೆ ರಾಮಕೃಷ್ಣಗಳಿದ್ರು. ಎಲ್ಲ ಕಾಯಿಲೆಗಳಿಗೆ ಅಲ್ಲೇ ಏನಾದರೂ ಗಾಯ ಆದರೆ, ಕೆಮ್ಮು ಬಂದರೆ, ಜ್ವರ ಬಂದರೆ ಅವರು ವೈದ್ಯರು ಕೂಡ ಆಗಿದ್ದರು, ಲಾಯರು ಕೂಡ ಆಗಿದ್ದರು, ರಾಜಕಾರಣಿ ಕೂಡ ಆಗಿದ್ದರು. ಆದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿದ್ದು ಅವರು ನಿಜವಾದ ಮನುಷ್ಯತ್ವವಾಗಿರುವಂಥ ಮನುಷ್ಯರಾಗಿದ್ದರು. ಅದನ್ನು ನಾನು ಪುನಃ ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಒಂದು ಅಗ್ರಿಕಲ್ಚರ್ ಕಾಲೇಜನ್ನು ಈ ಸಂಸ್ಥೆಗೆ ಕೊಟ್ಟಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾಕೆಂದರೆ ಭಾರತದ ಬೆನ್ನೆಲುಬು ಕೃಷಿ. ಇವತ್ತು ರೈತರೇ ಭಾರತದ ಬೆನ್ನೆಲುಬಾಗಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ
ಇವತ್ತು ಪ್ರತಿ ವರ್ಷ 8% ನಾವು ಕೃಷಿ ಚಟುವಟಿಕೆಯಲ್ಲಿ ನಾವು ಬೆಳೀತಾ ಇದ್ದೇವೆ. ಅಂದರೆ ಒಂದು ಬಹಳ ಮುಖ್ಯವಾದದ್ದು, ಆರ್ಟಿಕಲ್ಚರ್ ಈಸ್ ಹೈಡ್ ಆಫ್ ಅಗ್ರಿಕಲ್ಚರ್. ಇವತ್ತು ತೋಟಗಾರಿಕೆ ಅಗ್ರಿಕಲ್ಚರ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಅದರಿಂದ ಯಾಕೆಂದರೆ ಈಗಾಗಲೇ ಹೇಳಿದರು, ಸಿರಿಕಲ್ಚರು ಮತ್ತು ನಮ್ಮದು ಹೈನುಗಾರಿಕೆ, ಅಗ್ರಿಕಲ್ಚರು, ಇದರಿಂದ ನಮ್ಮ ದೇಶದ GDP ಕೂಡ ಸುಮಾರು 60% ದೇಶದ GDP ಆಗ್ತಾ ಇದೆ. ಇವತ್ತು ಅಗ್ರಿಕಲ್ಚರ್ ಕಾಲೇಜು ಬಹಳ ಮುಖ್ಯ. ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಕೃಷಿ ಉತ್ಪಾದನೆ ಎಷ್ಟಿದೆ ಅಂದರೆ 328 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟಿದೆ. 328 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಇದೆ. ಅದೇ ರೀತಿ ಇವತ್ತು ತೋಟಗಾರಿಕೆ ಉತ್ಪನ್ನ ಎಷ್ಟಿದೆ ಅಂದರೆ 352 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಇದೆ. ಅದರಿಂದ ಇದು ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ ಇವತ್ತು ನೋಡ್ಬೋದು, ಇವತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಬೀಜ ಕೂಡ ಹೆಚ್ಚು ಇಳುವರಿ ಕೊಡತಕ್ಕಂಥ, ಕಾಯಿಲೆ ಕಡಿಮೆ ಇರತಕ್ಕಂಥ ಬೀಜ ಉತ್ಪಾದನೆ ಕೂಡ ಆಗ್ತಾ ಇದೆ. ಅದಕ್ಕೆ ಆ ರೀತಿ ಮಾಡಬೇಕಾಗಿ ಈಗಾಗಲೇ, ಯಾಕೆಂದರೆ ನಮ್ಮ ಶ್ರೀಕಂಠ ಅವರು ಈಗಾಗಲೇ ಹೇಳಿದ್ದಾರೆ, ಇದು ಹಲವಾರು ನಮ್ಮ ಮುಂದೆ ಸವಾಲುಗಳಿದೆ. ಆ ಸವಾಲನ್ನು ನಾವು ಎದುರಿಸಬೇಕಾದ್ರೆ ಈ ದಿಕ್ಕಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಯಾಕೆಂದರೆ ಅಳಿಲು ಸೇವೆ ಅಂದರೆ ಅದಕ್ಕೊಂದು ಸಣ್ಣ ಉಪಕಥೆ ಕೂಡ ಇದೆ. ಅಳಿಲು ಸೇವೆ ಹೇಗಾಯಿತು ಅಂದರೆ, ಶ್ರೀರಾಮ ಇದು ಆಂಜನೇಯ ಅವರು ಎಲ್ಲ ವಾನರರು ಸೇತುವೆ ಕಟ್ಟಬೇಕಾದ್ರೆ, ಎಲ್ಲಿ ಶ್ರೀಲಂಕಾಗೆ ಸೇತುವೆ ಕಟ್ಟಬೇಕಾದ್ರೆ ಈ ಅಳಿಲುಗಳು ಮರಳಿಗೆ ಹೋಗೋದು, ಮರಳಲ್ಲಿ ಎಲ್ಲ ಮೈಯೆಲ್ಲ ಮರಳನ್ನು ಮಾಡಿಕೊಂಡು ಹೋಗಿ ಆ ಸೇತುವೆಗೆ ಸಣ್ಣದಾಗಿ, ಅದಕ್ಕೆ ಹನಿಗೂಡಿದರೆ ಹಳ್ಳ ಅಂತ ಏನು ಹೇಳ್ತೀವಿ. ಅದರಿಂದ ನಾನು ನಮ್ಮ MP ಲ್ಯಾಡ್ ಫಂಡಿಂದ ಈ ವರ್ಷ ಸುಮಾರು 50 ಲಕ್ಷ ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ವರ್ಷ ಕೂಡ ಅದರ ಕೊಡುಗೆ ಮುಂದುವರಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದೊಂದು ಸಣ್ಣ ಅಳಿಲು ಸೇವೆ ಅಷ್ಟೇ. ಯಾಕೆಂದರೆ ಯಾವಾಗಲೂ ಅಷ್ಟೇ, ನೀವು ದೇವರ ಉಂಡಿಗೆ ಎಷ್ಟೇ ಹಣ ಹಾಕಿ ನಿಮ್ಮನ್ನು ಏನಂತಾರೆ, ಭಕ್ತರು ಅಂತ ಮಾತ್ರ ಹೇಳ್ತಾರೆ. ಆದರೆ ಈ ರೀತಿಯ ಸಮಾಜಮುಖಿ ಕೆಲಸಗಳಿಗೆ ನೀವು ಹಣ ಕೊಟ್ಟರೆ, ಬಡವರ ಕಣ್ಣೀರನ್ನು ಒರೆಸಿದರೆ ಅದನ್ನು ನಿಮ್ಮನ್ನು ದಾನವಂತರು ಅಂತಾರೆ. ಅದರಿಂದ ಆಯಿತು, ಭಕ್ತರು ಬೇಕು, ಭಕ್ತಿಯೂ ಬೇಕು, ಆದರೆ ನಾವು ಹೆಚ್ಚು ದಾನಿಗಳನ್ನು ನೋಡಬೇಕಾಗಿದೆ. ಈಗಾಗಲೇ HK ಶ್ರೀಕಂಠ ಅವರು ಕರೆ ಕೊಟ್ಟಿದ್ದಾರೆ. ಎಲ್ಲ ಹಲವಾರು, ಏಕೆಂದರೆ ಇವತ್ತು ಬಹುಶಃ 1 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ಸಂಸ್ಥೆಯಿಂದ ಬದುಕನ್ನು ಕಟ್ಟಿಸಿಕೊಂಡಿದ್ದಾರೆ, ಉನ್ನತ ಹುದ್ದೆಗಳಲ್ಲಿದ್ದಾರೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವಲ್ಪ ಕೊಡುಗೆಯನ್ನು ಕೊಟ್ಟರೆ ಇದು ನಿಜವಾಗ್ಲೂ ಒಂದು ಭವ್ಯವಾದಂತಹ ಒಂದು ಕೃಷಿ ವಿಶ್ವವಿದ್ಯಾಲಯ ಆಗಬೇಕು. ಅದು ಸೇವೆ ಅನ್ನೋದನ್ನ ಆ ವ್ಯಕ್ತಿತ್ವ ರೂಪಿಸ್ತವ್ರು, ಬರೀ ವಿದ್ಯೆ ಕೊಟ್ಟಿಲ್ಲ ಕರಿಯಪ್ಪನವರು. ಹಾಗಾಗಿ ಅವರು ಒಂಥರ ದೇವ್ರ ಸಮಾನವಾಗಿ ನಾವು ನೋಡ್ತೀವಿ. ಹಾಗೆ ಗಾಂಧಿವಾದಿ ಆಗಿದ್ರು, ಬರೀ ಹೆಸರು ಗಾಂಧಿವಾದಿ ಆಗಿರಲಿಲ್ಲ. ಅವರು ಗಾಂಧಿ ತತ್ವಗಳಲ್ಲೇ ಅವರು 80 ವರ್ಷದ ಕೊನೆಯವರೆಗೂ ಗಾಂಧಿ ತತ್ವದಲ್ಲೇ ಬದುಕಿದಂಥವರು. ಸ್ವಾತಂತ್ರ್ಯ ಹೋರಾಟಗಾರರು, ಜೈಲಿನಲ್ಲಿದ್ದವರು ಹೋರಾಟ ಮಾಡಿ, ಹಾಗೇನೆ ಶಿಕ್ಷಣ ತಜ್ಞರಾಗಿದ್ದವರು, ಜನಪ್ರತಿನಿಧಿ ಸಭೆ, ಈ MLA MP ಅಂತ ಬರೋಕ್ಕೆ ಮುಂಚೆ ಅದಿದ್ದದ್ದು, ಅದು MLAಗೆ ಈಕ್ವಲ್ ಆಗಿದ್ದದ್ದು, ಅದು ಸದಸ್ಯರಾಗಿ 4 ಸತಿ ಈ ಕನಕಪುರ ತಾಲೂಕಿನ ಕನಕಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ ಒಳ್ಳೆ ಆಡಳಿತ ಮಾಡಿದಂಥವರು. ಹಾಗಾಗಿ ಈ 10 ಮುಖಗಳು ಬಹುಶಃ ಅವರ ಸೇವೆ 10 ದಿಕ್ಕಿನಲ್ಲಿ ಹೋದಂಥ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಒಂದು ವಿಚಾರ, ಅವ್ರು ಶುರು ಮಾಡಿದಂಥ ಒಂದು ವಿಚಾರ ಹೇಳ್ತೀನಿ. ಅವರು ನಾನು ಓದಲೇಬೇಕು ಅಂತ ಫಸ್ಟ್ ಡಿಗ್ರಿ ಹೋಲ್ಡರ್ ಆಯ್ತಾರೆ ಮಹಾರಾಜ ಕಾಲೇಜಲ್ಲಿ. ಅಲ್ಲಿ ವಾಡಿ ಅನ್ನೋರು ಇವರು ನೆಚ್ಚಿನ ಗುರುಗಳು. ಹಾಗೇನೆ ವಾಡಿಯರವ್ರಿಗೆ ಕರಿಯಪ್ಪನವರು ನೆಚ್ಚಿನ ಶಿಷ್ಯ. ಅವರೆಲ್ಲ ಬ್ಯಾಚ್ ಅವರು ಡಿಗ್ರಿ ಮಾಡಾದ್ಮೇಲೆ ಆ ವಾಡಿಯರವರು ಒಂದು ಪ್ರಬಂಧ ಬರೀರಿ, ನೀವು ಡಿಗ್ರಿ ಮುಗಿಸಾದ್ಮೇಲೆ ನೀವೇನೇನು ಆಯ್ತೀರಾ ಅಂತ ಹೇಳ್ತಾರೆ. ಆವಾಗ ಕೆಲವರು ಡಾಕ್ಟರ್ ಆಗ್ತೀನಿ ಅಂತ ಬರೀತಾರೆ, ಕೆಲವರು ಇಂಜಿನಿಯರ್ ಆಗ್ತೀನಿ ಅಂತ ಬರೀತಾರೆ, ಕೆಲವರು ಸೈಂಟಿಸ್ಟ್ ಆಗ್ತೀನಿ ಅಂತ ಬರೀತಾರೆ, ಕೆಲವರು ಅಕಾಡೆಮಿಷಿಯನ್ ಆಗ್ತೀನಿ ಅಂತ ಬರೀತಾರೆ,
ಕೆಲವು ಬಿಸ್ನೆಸ್ ಮಾಡ್ತೀನಿ ಅಂತ ಬರೀತಾರೆ, ಆದರೆ ಒಬ್ಬರೇ